ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 27ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:07 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:32 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 11:22 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ರಾತ್ರಿ 9:10 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:50 ಮಧ್ಯಾಹ್ನ 12:26 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:38 ಬೆಳಿಗ್ಗೆ 9:14 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:38 ಸಂಜೆ 5:14 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:08 ಹಾಗೆ ಮಧ್ಯಾಹ್ನ 12:51 ಮಧ್ಯಾಹ್ನ 1:47 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:05 ಬೆಳಿಗ್ಗೆ 6:35 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿನ. ಹಾಗೆ ನಿಮ್ಮ ಮನದಾಳದ ಪ್ರೀತಿಯನ್ನು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಿವೇದನೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಹಾಗೆ ಈ ಶುಕ್ರ ಸೌಂದರ್ಯಕ್ಕೆ, ಆಡಂಬರಕ್ಕೆ, ಮನರಂಜನೆಗೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ,
ಫಲವತ್ತತೆಗೆ ಕಾರಕನಾಗಿರೋವಂಥವನು. ಹಾಗಾಗಿ ಜೀವನದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ, ಅದರ ಜೊತೆಗೆ ವೈವಾಹಿಕ ಬದುಕಿನಲ್ಲೂ ಕೂಡ ಉತ್ತಮವಾದಂತಹ ಸಂತೋಷವನ್ನು ಹೊಂದಬೇಕು ಅಂತ ಹೇಳಿದ್ರೆ ಶುಕ್ರನ ಅನುಗ್ರಹ ಬೇಕು. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ದಿನ ಮನಸ್ಸಿಗೆ ಸಮಾಧಾನ ತರುವಂಥ ವಿಚಾರಗಳು, ಪ್ರಣಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಈ ದಿನ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ, ಈ ಶುಕ್ರವಾರದ ದಿನ ಶುಕ್ರನಿಂದ ಮನಸ್ಸಿಗೆ ಒಂದು ರೀತಿಯ ಮನರಂಜನೆ ಸಿಕ್ಕತ್ತೆ. ಹಾಗೆ ಈ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳೇನು ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿ ಇರುವಂಥ ಗುರುಹೋರದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 43 ನಿಮಿಷದಿಂದ ಸಂಜೆ 6 ಗಂಟೆ 48 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 21 ನಿಮಿಷದಿಂದ ರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ಇರುವಂಥ ಶನಿಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ವ್ಯಾಪಾರ ವ್ಯವಹಾರಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಪರವಾಗಿ ಬೆಳವಣಿಗೆಗಳಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಶನಿವಾರದಲ್ಲಿ ಮಾಡುವಂಥ ಈ ಕೆಲಸ ಕಾರ್ಯಗಳೇನಿದೆ ನಿಮಗೆ ಉತ್ತಮವಾದ ಫಲಗಳನ್ನು ತರುತ್ತೆ. ಹಾಗಾಗಿ ಶನಿವಾರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 39 ನಿಮಿಷದಿಂದ ಸಂಜೆ 5 ಗಂಟೆ 43 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 21 ನಿಮಿಷದವರೆಗೆ ಶನಿವಾರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೊರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಈ ದಿನ ಹೆಚ್ಚು ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇದೆ. ಹಾಗಾಗಿ ಈ ದಿನ ಇರುವಂಥ ಚಂದ್ರ ಹೊರದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ತರುವಂಥ ಫಲಿತಾಂಶಗಳೇ ಸಿಕ್ಕತ್ತೆ. ಹಾಗಾಗಿ ಈ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಸಂಜೆ 4 ಗಂಟೆ 39 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ಇರುವಂಥ ರವಿ ಹೋರದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ಈ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ನಿಮಗೆ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಇನ್ನು ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದಿಂದ ಬರಬೇಕಾದಂಥ ಬಾಕಿ ಹಣ ಇರ್ಬೋದು, ಈ ಗೌರ್ಮೆಂಟ್ ಬಿಲ್ಸ್ಗೆ ಸಂಬಂಧಪಟ್ಟಂಥ ಪ್ರಯತ್ನಗಳು, ಅದೆಲ್ಲವನ್ನು ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ, ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 4 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 55 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 43 ನಿಮಿಷದಿಂದ ರಾತ್ರಿ 8 ಗಂಟೆ 39 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಾಗೆ ನಾವು ತಿಳಿಸಿರುವಂಥ ಕೆಲವೊಂದು ಪರಿಹಾರಗಳನ್ನು ಕೂಡ ನೀವು ಮಾಡ್ತಾ ಇದ್ದರೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ಆಷಾಢ ಮಾಸದ ಶುಕ್ರವಾರ ಇರುವಂಥ ದಿನ. ಹಾಗಾಗಿನೇ ಆಷಾಢ ಶುಕ್ರವಾರ ಅಂತಲೇ ಹೇಳಿ ಕರೀತಾರೆ. ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಇದು.
ಆಷಾಢ ಮಾಸದ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ವಿಶೇಷ ಧನಲಾಭ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಅವಿವಾಹಿತ ಹೆಣ್ಣು ಮಕ್ಕಳು ಪ್ರತಿ ಶುಕ್ರವಾರ ಸೂರ್ಯಾಸ್ತದ ಮುಂಚೆ ಪೂಜೆ ಮಾಡಿದರೆ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತವರು ಮನೆಗೆ ಯಾವುದೇ ತೊಂದರೆ ಬರಲ್ಲ. ಹಾಗಾಗಿ ವಿವಾಹವಾದ ನಂತರ ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ಬೆಳಗಿನ ವೇಳೆ ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬರುವಂತಹ ಹಬ್ಬಗಳ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಏಕೆಂದರೆ ನೆನ್ನೆಯ ಸಂಚಿಕೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಷಾಢ ಮಾಸದ ಮಹತ್ವ ಎಂಥದ್ದು ಅನ್ನುವಂಥದ್ದು. ಹಾಗೆ ಈ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಬರುತ್ತೆ. ಇದನ್ನೇ ಶಯನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಈ ಚಾತುರ್ಮಾಸ ಆರಂಭ ಆಗುವಂಥದ್ದು ಕೂಡ ಈ ಆಷಾಢ ಮಾಸದಲ್ಲೇ. ಹಾಗೆ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಬರುವಂಥದ್ದು ಆಷಾಢ ಮಾಸದಲ್ಲಿ. ಇನ್ನು ಕಾಮಿಕ ಏಕಾದಶಿ ಅಂದರೆ ಇದನ್ನೇ ಕೃಷ್ಣ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಆಷಾಢದಲ್ಲಿ ಬರುತ್ತೆ. ಹಾಗೆ ಕರ್ಕಾಟಕ ಸಂಕ್ರಮಣ ಆಗುತ್ತೆ. ಅಂದರೆ ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭ. ಆ ಒಂದು ಪರ್ವಕಾಲ ಏನಿದೆ ಅದು ದಕ್ಷಿಣಾಯನ ಪರ್ವಕಾಲ. ಅಲ್ಲಿಗೆ ಉತ್ತರಾಯಣ ಮುಗಿಯುತ್ತೆ, ದಕ್ಷಿಣಾಯನ ಆರಂಭ ಆಗುತ್ತೆ. ಇನ್ನು ಈ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ. ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೇ ಇದನ್ನು ಕರೆಯುವಂಥದ್ದು ಇದೆ. ಇನ್ನು ಈ ಶುಕ್ರವಾರದಂದು ಲಕ್ಷ್ಮೀ ಪೂಜೆ, ಈಗಾಗಲೇ ಲಕ್ಷ್ಮೀ ಪೂಜೆಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಕೆಲವರು ಪೂಜೆಯನ್ನು ಆರಂಭ ಮಾಡಿರ್ಬೋದು. ವಿಶೇಷವಾಗಿ ಲಕ್ಷ್ಮಿಯ ಕೃಪೆಗಾಗಿ, ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಆ ಕುಟುಂಬಸ್ಥರು ಮಾಡುವಂಥ ವ್ಯಾಪಾರ ವ್ಯವಹಾರಗಳು, ಕೃಷಿ ಚಟುವಟಿಕೆಗಳು ಏನೇ ಇದ್ದರೂ ಅದರಲ್ಲಿ ಅಧಿಕವಾದಂಥ ಸಮೃದ್ಧಿ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಇದು ಬಹಳ ಮುಖ್ಯ. ಏಕೆಂದ್ರೆ ಈ ಆಷಾಢ ಮಾಸ ಅಂತ ಹೇಳಿದ್ರೆ ಅಲ್ಲಿ ಶುಭ ಕಾರ್ಯಗಳು ನಡೆಯಲ್ಲ, ಬದಲಾಗಿ ದೇವತಾ ಕಾರ್ಯಗಳು ನಡೆಯುತ್ತೆ, ದೇವರ ಆರಾಧನೆ ನಡೆಯುತ್ತೆ, ಹೋಮ ಹವನಾದಿಗಳು ನಡೆಯುತ್ತೆ. ಒಟ್ಟಾರೆ ಈ ಆಷಾಢ ಮಾಸ ತುಂಬ ಪವಿತ್ರವಾಗಿರುವಂಥ ಮಾಸ ಇದು. ಇಲ್ಲಿ ಆಷಾಢ ಮಾಸದಲ್ಲಿ ನಿರ್ದಿಷ್ಟವಾದ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಸಾತ್ವಿಕ ಆಹಾರವನ್ನು ಸೇವನೆ ಮಾಡುವಂಥದ್ದು, ಧೂಮಪಾನ ಮದ್ಯಪಾನವನ್ನು ವರ್ಜ್ಯ ಮಾಡುವಂಥದ್ದು, ಹಾಗೆ ಆಷಾಢ ಮಾಸದಲ್ಲಿ ಈ ಬ್ರಹ್ಮಚರ್ಯದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಇದೆ. ಏಕೆಂದರೆ ಪತ್ನಿ ತನ್ನ ತವರು ಮನೆಗೆ ಹೋದಾಗ ಪತಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ಆ ಸಂದರ್ಭದಲ್ಲೇ ಪ್ರಕೃತಿ ಮಾತೆಯ ಜೊತೆಯಲ್ಲಿ ಇರುವಂಥ ಸಂಬಂಧ ವೃದ್ಧಿಯಾಗ್ತಾ ಇರುತ್ತೆ. ಇನ್ನು ಈ ಆಷಾಢ ಮಾಸದಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಮಾಸ ಪೂರ್ತಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಬೇಕು, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಬೇಕು, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ಸೇವೆ ಮಾಡಬೇಕು, ದರ್ಶನ ಮಾಡಿ ಬರಬೇಕು. ಇದು ಬಹಳ ಮುಖ್ಯ. ಇನ್ನು ಈ ಆಷಾಢ ಮಾಸದ ಸಂದರ್ಭದಲ್ಲಿ ಮಾವಿನ ಹಣ್ಣು ಬಹಳ ವಿಶೇಷವಾಗಿ ಸಿಕ್ಕತ್ತೆ. ಹಾಗಾಗಿನೇ ಹಣ್ಣುಗಳ ರಾಜ ಅಂತ ಹೇಳೇ ಕರೆಯುವಂಥ ಮಾವಿನ ಹಣ್ಣನ್ನು ವಿಶೇಷವಾಗಿ ದಾನ ಮಾಡಬೇಕು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ಆಷಾಢ ಮಾಸದಲ್ಲಿ ದಾನಕ್ಕೆ ತುಂಬ ಮಹತ್ವ ಇದೆ. ಯಾರು ಅಗತ್ಯ ಇದೆ ಅಂಥವ್ರಿಗೆ ವಸ್ತ್ರದಾನ ಮಾಡುವಂಥದ್ದು ತುಂಬ ಶ್ರೇಷ್ಠವಾದ ಕೆಲಸ. ಹಾಗೆ ಈ ಆಷಾಢ ಮಾಸದಲ್ಲೇ ಕೊಡೆಯನ್ನು ದಾನ ಮಾಡುವಂಥದ್ದು, ಉಪ್ಪನ್ನು ದಾನ ಮಾಡುವಂಥದ್ದು, ನೆಲ್ಲಿಕಾಯಿಯನ್ನು ದಾನ ಮಾಡುವಂಥದ್ದನ್ನು ಕೂಡ ಮಾಡ್ಬೋದು. ಇದರಿಂದ ಕೂಡ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಬಂಧುಗಳೇ, ಈ ಆಷಾಢ ಮಾಸವನ್ನು ಕೆಲವರು ಅಶುಭ ಮಾಸ ಅಂತ ಹೇಳ್ತಾರೆ. ಏಕೆಂದರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಬಾರ್ದು ಅನ್ನುವಂಥದ್ದು ಈ ಆಷಾಢ ಮಾಸದ ಒಂದು ಸಂಪ್ರದಾಯ. ಹಾಗಾಗಿನೇ ಆಷಾಢ ಮಾಸ ಪ್ರಾರಂಭವಾದ ಬಳಿಕ ಮದುವೆಯಾಗಲಿ, ಗೃಹ ಪ್ರವೇಶ ಆಗಲಿ, ಉಪನಯನಾದಿ ಶುಭ ಕಾರ್ಯಗಳು ನಡೆಯಲ್ಲ. ಇನ್ನು ವಾಹನ ಖರೀದಿ ಮಾಡುವಂಥವರು, ಜಮೀನನ್ನು ಖರೀದಿ ಮಾಡುವಂಥವರು ಕೂಡ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಲ್ಲ. ಹಾಗೆ ಈಗಾಗಲೇ ನಿನ್ನೆ ಆರಂಭ ಆಗಿರುವಂಥ ಆಷಾಢ ಮಾಸ ಜೂನ್ ತಿಂಗಳ 24ನೇ ತಾರೀಕು ಅಮಾವಾಸ್ಯೆಯ ದಿನ ಮುಕ್ತಾಯ ಆಗುತ್ತೆ. ಈ ಅಮಾವಾಸ್ಯೆಯನ್ನೇ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವಂಥ ಅಮಾವಾಸ್ಯೆ ಇದು. ಅಲ್ಲಿಯವರೆಗೂ ಕೂಡ ಜಮೀನನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ಇಂತಹ ಯಾವುದೇ ರೀತಿಯ ಹಣದ ವ್ಯವಹಾರಗಳನ್ನು ಮಾಡಲ್ಲ. ಹಾಗೆ ಇಲ್ಲಿ ಚಾಂದ್ರಮಾನದ ಆಚರಣೆ ಮಾಡುವಂಥವ್ರಿಗೆ ಆಷಾಢ ಮಾಸ ಶೂನ್ಯ ಮಾಸ ಆಗುತ್ತೆ. ಅಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದನೇ ವ್ಯವಹಾರಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಈ ಸೌರಮಾನದವರಿಗೆ ಕರ್ಕಾಟಕ ರಾಶಿ ಏನಿದೆ ಅದು ಶೂನ್ಯ ಮಾಸ.
ಹಾಗಾಗಿ ಈ ವರ್ಷ ಜುಲೈ 17ನೇ ತಾರೀಕು ಗುರುವಾರದಿಂದ ಆಷಾಢ ಮಾಸ ಆರಂಭ ಆಗುತ್ತೆ. ಇನ್ನು ಜುಲೈ 24ನೇ ತಾರೀಕಿನವರೆಗೂ ಕೂಡ ಈ ಕರ್ಕಾಟಕ ಮಾಸವೂ ಕೂಡ ಇರುತ್ತೆ. ಇಲ್ಲಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯದೇ ಇದ್ದರೂ ಕೂಡ ಪೂಜೆ, ವ್ರತ, ಹೋಮ, ಹವನಾದಿಗಳನ್ನು ನಡೆಸಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಇನ್ನು ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡದೇ ಇರಲಿಕ್ಕೆ ಮತ್ತೂ ಒಂದು ಕಾರಣ ಇದೆ. ಏನಂದರೆ ಈ ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಜಾಸ್ತಿ ಇರುತ್ತೆ. ನಿರಂತರವಾದ ಮಳೆ, ಗಾಳಿ ವಿಪರೀತವಾಗಿರುತ್ತೆ. ಹಾಗಾಗಿನೇ ಸಂಚಾರಕ್ಕೆ ಅಡೆತಡೆಗಳು ಜಾಸ್ತಿ ಇರುವಂಥ ಸಂದರ್ಭ. ಇನ್ನು ಶುಭ ಕಾರ್ಯಗಳನ್ನು ಇಟ್ಕೊಂಡ್ರೆ ಅದಕ್ಕೆ ಬರಲಿಕ್ಕೆ ಬಂಧು ಬಳಗದವರಿಗೆ ಕಷ್ಟ ಆಗುತ್ತೆ. ಜೊತೆಗೆ ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲಿಕ್ಕೆ ಅನಾನುಕೂಲವಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಶುಭ ಕಾರ್ಯ ಮಾಡುವಂಥದ್ದನ್ನು ನಿಷೇಧಿಸಿದ್ದಾರೆ. ಇನ್ನು ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ, ಅತ್ತೆ ಅಳಿಯ ಒಂದೇ ಕಡೆ ಇರಬಾರ್ದು ಅನ್ನುವಂಥದ್ದು ಇದೆ. ಒಂದೇ ಮನೆಯಲ್ಲಿ ಏನಾದರೂ ಇದ್ದರೆ ಅವರನ್ನು ಬೇರ್ಪಡಿಸಿ ಆ ವಧುವನ್ನು ತವರ ಮನೆಗೆ ಕಳಿಸುವಂಥದ್ದು ಉತ್ತಮ. ಇಲ್ಲಿ ಇದರ ಸಿದ್ಧಾಂತ ಬೇರೆ ರೀತಿಯಲ್ಲೇ ಇದೆ. ಏನಂದರೆ ಈ ಅವಧಿಯಲ್ಲಿ ಹೆಣ್ಣು ಗರ್ಭವನ್ನು ತಾಳಿದ್ರೆ ಆಕೆ ಚೈತ್ರ ಮಾಸದ ಆಸುಪಾಸಿನಲ್ಲಿ, ಅಂದರೆ ಈ ಬಿರು ಬೇಸಿಗೆಗೆ ಸಂಬಂಧಪಟ್ಟಂತಹ ಒಂದು ಸಮಯದಲ್ಲಿ ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಹಾಗಾಗಿನೇ ಈ ಬೇಸಿಗೆಯ ಅವಧಿಯಲ್ಲಿ ಆಕೆಗೆ ಹೆಚ್ಚು ತೊಂದರೆಗಳು ಉಂಟಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆಷಾಢ ಮಾಸದಲ್ಲಿ ಪತಿ ಪತ್ನಿಯರು ಒಂದೇ ಕಡೆ ಇರಬಾರ್ದು ಅನ್ನುವಂಥದ್ದು. ಇನ್ನು ಮದುವೆಯಾದ ವರ್ಷದಲ್ಲಿ ಆಷಾಢದಲ್ಲಿ ಅತ್ತೆ ಸೊಸೆ ಬೇರೆ ಬೇರೆ ಇರ್ತಾರೆ ಅನ್ನೋದಕ್ಕೆ ಇನ್ನೊಂದು ಸರಿಯಾದ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಆಷಾಢದಲ್ಲಿ ಮಳೆ ಹೆಚ್ಚಾಗಿ ಇರೋದ್ರಿಂದಲೇ ಹೊಲ ಗದ್ದೆಗಳಲ್ಲಿ ಕೃಷಿ ಕೆಲಸಗಳು ನಡೆಯಲಿಕ್ಕೆ ಆರಂಭ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಹೆಚ್ಚಾಗಿರುತ್ತೆ. ಅತ್ತೆ ಆದವರು ಸೊಸೆಗೆ ಹೆಚ್ಚು ಕೆಲಸದ ಒತ್ತಡವನ್ನು ತರಬಹುದು. ಇದರಿಂದ ಅವರಿಬ್ಬರಲ್ಲಿ ಕುಟುಂಬದ ಸಾಮರಸ್ಯ, ಅನ್ಯೋನ್ಯತೆಗೆ ಧಕ್ಕೆ ಉಂಟಾಗಬಹುದು. ಹಾಗಾಗಿನೇ ಅವರಿಬ್ಬರು ಒಂದೇ ಮನೆಯಲ್ಲಿ ಇರಬಾರ್ದು ಅನ್ನುವಂಥ ಒಂದು ನಿಯಮ ಇದೆ. ಇನ್ನು ಆಷಾಢ ಮಾಸದ ಮತ್ತೊಂದು ಮಹತ್ವ ಏನಂತ ಹೇಳಿದ್ರೆ, ಈ ಅವಧಿಯಲ್ಲೇ ಒರಿಸ್ಸಾದ ಪುರಿಯಲ್ಲಿ ಜಗನ್ನಾಥ ರಥಯಾತ್ರೆ ಪ್ರಾರಂಭ ಆಗುತ್ತೆ. ಇನ್ನು ಚಾತುರ್ಮಾಸ ಆರಂಭ ಆಗುವಂಥದ್ದು ಈ ಒಂದು ಸಂದರ್ಭದಲ್ಲೇ. ಹಾಗೆ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುತ್ತೆ. ಪ್ರಥಮ ಏಕಾದಶಿ ಆರಂಭ ಆಗುವಂಥದ್ದು ಈ ಒಂದು ಸಂದರ್ಭದಲ್ಲೇ. ಹಾಗಾಗಿ ಪೂಜೆಯನ್ನು ಮಾಡಲಿಕ್ಕೆ, ವ್ರತಾದಿಗಳನ್ನು ಮಾಡಲಿಕ್ಕೆ ಆಷಾಢ ಮಾಸದಲ್ಲಿ ತುಂಬ ಪ್ರಶಸ್ತವಾಗಿರುವಂಥ ದಿನಗಳು ಇದೆ. ಇನ್ನು ಕೆಲವರು, ಅಂದರೆ ತಮಿಳರು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಇದೆ. ಅವರಿಗೆ ಆಷಾಢ ಮಾಸ ಅಶುಭ ಮಾಸ ಅಲ್ಲ. ಇನ್ನು ಈ ಏಕಾದಶಿಯ ಮಹತ್ವ ಬಹಳ ವಿಶೇಷವಾಗಿದೆ. ಈ ಆಷಾಢ ಏಕಾದಶಿಯ ಮಹತ್ವ ಇಲ್ಲಿ ವಿಷ್ಣು ಶೇಷಶಾಹಿಯಾಗಿ ಯೋಗ ನಿದ್ರೆಯಲ್ಲಿ ಪವಡಿಸುವಂತಹ ವಿಷ್ಣು ಕಾರ್ತಿಕ ಶುದ್ಧ ದ್ವಾದಶಿಯ ದಿನ, ಉತ್ಥಾನ ದ್ವಾದಶಿ ಅಂತ ಹೇಳ್ತೀವಲ್ಲ, ಆ ದಿನ ನಿದ್ರೆಯಿಂದ, ಅಂದರೆ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಈ ಯೋಗ ನಿದ್ರಾ ಕಾಲದಲ್ಲಿ 4 ತಿಂಗಳು ಯಾರೂ ಕೂಡ ಮಂಗಳ ಕಾರ್ಯವನ್ನು ಮಾಡಬಾರ್ದು ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಇನ್ನು ಈ ಆಷಾಢ ಮಾಸದಲ್ಲೇ ಬಹಳ ವಿಶೇಷವಾಗಿ ಈ ಶುಕ್ಲ ಏಕಾದಶಿಯ ದಿನವನ್ನು ಭಾಗೀರಥಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಮಹಾ ಪತಿವ್ರತೆಯಾದಂತಹ ಅತ್ರಿ ಮಹರ್ಷಿಯ ಪತ್ನಿ ಅನಸೂಯಾದೇವಿ ಈ ಮಾಸದ 4 ಸೋಮವಾರ ಶಿವವ್ರತವನ್ನು ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಅಮರನಾಥದ ಹಿಮಲಿಂಗದ ದರ್ಶನ ಆಗುವಂಥದ್ದು ಈ ಒಂದು ಸಂದರ್ಭದಲ್ಲೇ. ಪ್ರತಿ ವರ್ಷ ಈ ಸಮಯದಲ್ಲಿ ಆರಂಭ ಆಗುತ್ತೆ. ಪ್ರಥಮ ಏಕಾದಶಿಯ ವ್ರತ ಆರಾಧನೆ ಬರುವಂಥದ್ದು ಕೂಡ ಆಷಾಢ ಮಾಸದಲ್ಲೇ. ಇನ್ನು ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು, ಜೊತೆಗೆ ಈ ದಿನ ಸಂಜೆ ಮನೆಯ ಮುಂದೆ ದೀಪವನ್ನು ಹಚ್ಚಿ ಇಡ್ತಾರೆ. ಅಂಥವರ ಮನೆ ಸುಭಿಕ್ಷವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತವನ್ನು ಪ್ರಾರಂಭ ಮಾಡಿದ್ದು, ಇಂದ್ರನು ಗೌತಮರಿಂದ ಶಾಪವನ್ನು ಪಡ್ಕೊಂಡಿದ್ದು ಈ ಆಷಾಢ ಮಾಸದಲ್ಲೇ. ಹಾಗಾಗಿ ಈ ಆಷಾಢದಲ್ಲಿ ಬರುವಂಥ 4 ಸೋಮವಾರಗಳೇನಿದೆ, ಆ ದಿನ ಸೋಮೇಶ್ವರ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾರೆ. ಹಾಗೆ ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ದೀಪವನ್ನು ಹೊತ್ತಿಸಿಟ್ಟು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಇಲ್ಲಿ ಆಷಾಢ ಹುಣ್ಣಿಮೆಯ ದಿನ ಗುರುಪೂರ್ಣಿಮೆ, ಇದನ್ನು ವ್ಯಾಸಪೂರ್ಣಿಮೆ ಅಂತ ಹೇಳಿ ಕರೀತಾರೆ. ಎಲ್ಲ ಮಠ ಮಂದಿರಗಳಲ್ಲೂ ಕೂಡ ವ್ಯಾಸಪೂಜೆಯನ್ನು ಮಾಡಿ ಅಂದಿನಿಂದ ಯತಿಗಳು, ಮಠಾಧಿಪತಿಗಳು 4 ತಿಂಗಳ ಅವಧಿಯ
ಚಾತುರ್ಮಾಸ್ಯದ ವ್ರತವನ್ನು ಆರಂಭ ಮಾಡ್ತಾರೆ. ಇನ್ನು ಆಷಾಢದ ಶುಕ್ಲ ಪಕ್ಷದ ಪಂಚಮಿಯ ದಿನ ಅಮೃತಲಕ್ಷ್ಮಿ ವ್ರತವನ್ನು ಮಹಿಳೆಯರು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಈ ಎಲ್ಲ ಮಹತ್ವಗಳು ಕೂಡ ಆಷಾಢ ಮಾಸದಲ್ಲೇ ಇರೋದ್ರಿಂದ ಈ ಮಾಸ ಕೂಡ ವಿಶೇಷ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಹಾಗಾಗಿನೇ ಈ ಆಷಾಢ ಮಾಸದಲ್ಲಿ ದೇವತಾ ಕಾರ್ಯಗಳು ಮಾತ್ರ ಜರುಗ್ತಾ ಇರುತ್ತೆ. ಇನ್ನು ಈ ಆಷಾಢ ಮಾಸದಲ್ಲೇ ಮೈಸೂರಿನ ಚಾಮುಂಡೇಶ್ವರಿ ಜಯಂತಿ ಆಚರಣೆ ಆಗುವಂಥದ್ದು. ಆಷಾಢ ಬಹುಳ ಸಪ್ತಮಿಯ ದಿನ ಈ ಚಾಮುಂಡೇಶ್ವರಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ಈ ವರ್ಷ ಇದು ಜುಲೈ 17ನೇ ತಾರೀಕು ಗುರುವಾರದ ದಿನ ಬಂದಿರುವಂಥದ್ದು. ಇನ್ನು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿನ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದರೆ ದೇವರ ನಿದ್ರೆಯ ಏಕಾದಶಿ ಇದು ಅನ್ನುವಂಥ ಒಂದು ಸಾಂಕೇತಿಕ ಅರ್ಥವನ್ನು ಇದು ಕೊಡುತ್ತೆ. ಇನ್ನು ಇದು ಶುಕ್ಲ ಪಕ್ಷದ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಹೇಳಿ ಕರೆದ್ರೆ, ಕೃಷ್ಣ ಪಕ್ಷದ ಏಕಾದಶಿ ಏನಿದೆ ಅದನ್ನು ಕಾಮಿಕಾ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಏನಂದರೆ, ಹಿಂದೆ ದೇವರು ಮತ್ತು ದಾನವರು ಸಮುದ್ರ ಮಥನವನ್ನು ಆರಂಭ ಮಾಡುವಂಥ ಸಂದರ್ಭ. ಆಗ ಹಿಂದೆ ಈ ದೇವದಾನವರ ನಡುವೆ ಯುದ್ಧ ಆರಂಭ ಆಗುತ್ತೆ. ಕುಂಭದೈತ್ಯನ ಮಗನಾದಂತಹ ಮೃದುಮಾನ್ಯ ಅನ್ನುವಂಥವನು ತಪಸ್ಸು ಮಾಡಿ ಶಂಕರನಿಂದ ಅಮರತ್ವವನ್ನು ಪಡ್ಕೊಳ್ತಾನೆ. ಅದರಿಂದ ಆತ ಬ್ರಹ್ಮ, ವಿಷ್ಣು, ಶಿವ ಎಲ್ಲರೂ ಮತ್ತು ಎಲ್ಲ ದೇವತೆಗಳಿಗೂ ಕೂಡ ಅವನು ಉಪಟಳವನ್ನು ಕೊಡ್ತಾನೆ. ಹಾಗೆ ಎಲ್ಲ ದೇವತೆಗಳಿಗೆ ಅಜೇಯ ಅಂತ ಹೇಳಿ ಅನ್ನಿಸ್ಕೊಳ್ತಾನೆ. ಅವರನ್ನೆಲ್ಲ ಸೋಲಿಸ್ಬಿಡ್ತಾನೆ. ಅಂತಹ ಸಂದರ್ಭದಲ್ಲಿ ದೇವತೆಗಳು ಅವನ ಭಯದಿಂದ ತ್ರಿಕೂಟ ಪರ್ವತದ ಮೇಲೆ ಇರುವಂಥ ಧಾತ್ರಿ ವೃಕ್ಷದ ಕೆಳಗೆ ಒಂದು ಗುಹೆಯಲ್ಲಿ ಅಡಗಿ ಕುಳಿತುಕೊಳ್ತಾರೆ. ಆ ದಿನ ಆಷಾಢ ಏಕಾದಶಿ ಆಗಿದ್ದು ಕಾಕತಾಳೀಯವಾಗಿ ಅವರಿಗೆ ಉಪವಾಸ ಮಾಡುವಂತೆ ಆಗತ್ತೆ. ಆ ಧಾರಾಕಾರವಾದಂಥ ಮಳೆ ಬರ್ತಾ ಇರೋವಂಥ ಸಂದರ್ಭದಲ್ಲಿ ಮಳೆಯಿಂದ ನೆಂದಾಗ ಅವರು ಅದನ್ನೇ ಸ್ನಾನ ಅಂತ ಹೇಳಿ ಪರಿಭಾವಿಸ್ತಾರೆ. ಹಾಗೆ ಆಕಸ್ಮಿಕವಾಗಿ ಅವರೆಲ್ಲರ ಶ್ವಾಸದಿಂದ ಒಂದು ಶಕ್ತಿಯ ಉತ್ಪನ್ನವಾಗಿ ಆ ಶಕ್ತಿ ಗುಹೆಯ ಬಾಗಿಲಿನಲ್ಲಿ ದೇವತೆಗಳಿಗಾಗಿ ಕಾಯ್ತಾ ಇದ್ದಂತಹ ಮೃದುಮಾನ್ಯ ದೈತ್ಯನನ್ನು ವಧಿಸ್ಬಿಡುತ್ತೆ. ಆ ಶಕ್ತಿ ದೇವತೆಯೇ ಏಕಾದಶಿಯ ಅಧಿದೇವತೆ. ಇಲ್ಲಿ ಇದನ್ನೇ ಪ್ರಥಮ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಈ ಆಷಾಢ ಏಕಾದಶಿಯ ವ್ರತದಲ್ಲಿ ಎಲ್ಲ ದೇವತೆಗಳ ತೇಜಸ್ಸು ಒಂದಾಗಿರುತ್ತೆ. ಇನ್ನು ಈ ಕಾಮಿಕಾ ಏಕಾದಶಿ ಏನಿದೆ ಅದು ಮನೋಕಾಮನೆಗಳನ್ನು ಪೂರ್ಣಗೊಳಿಸುವಂಥ ಏಕಾದಶಿ. ಇದು ಪುತ್ರದಾಯಿ ಸತ್ಪುತ್ರನನ್ನು ಕೊಡುವಂಥ ಏಕಾದಶಿ ಕೂಡ. ಹಾಗೆ ಏಕಾದಶಿ ವ್ರತ ಮಾಡುವಂಥ ಒಂದು ಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಮೊದಲನೇ ದಿನ ಅಂದರೆ ಏಕಾದಶಿಯ ಹಿಂದಿನ ದಿನ ದಶಮಿಯ ದಿನ ಏಕಾದಶಿಯಂದು ಏಕಭುಕ್ತನಾಗಿರಬೇಕು. ಅಂದರೆ ಒಂದೇ ಒಂದು ಊಟವನ್ನು ಮಾತ್ರ ಅವನು ಮಾಡಿರಬೇಕು. ಇನ್ನು ಏಕಾದಶಿಯಂದು ಪ್ರಾತಃ ಸ್ನಾನವನ್ನು ಮಾಡಿ ತುಳಸಿಯನ್ನು ಅರ್ಪಿಸಿ ವಿಷ್ಣುವಿಗೆ ಪೂಜೆಯನ್ನು ಮಾಡಿ ನಂತರದಲ್ಲಿ ಉಪವಾಸ ಇರಬೇಕು. ಹಾಗೆ ಹರಿಭಜನೆಯೊಂದಿಗೆ ಜಾಗರಣೆಯನ್ನು ಮಾಡಬೇಕು. ಇನ್ನು ಆಷಾಢ ಶುಕ್ಲ ದ್ವಾದಶಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾತಃ ಸ್ನಾನವನ್ನು ಮಾಡಿ ಆ ಸಂದರ್ಭದಲ್ಲಿ ವಾಮನನನ್ನು ಪೂಜೆ ಮಾಡಬೇಕು. ನಂತರ ಪಾರಣೆಯನ್ನು ಮಾಡಬೇಕು. ಈ ಎರಡೂ ಹಾಗಾಗಿ ಬಂಧುಗಳೇ, ಹಾಗೆ ಈ ಎರಡೂ ಏಕಾದಶಿಯ ದಿನಗಳಂದು ಶ್ರೀ ವಿಷ್ಣುವನ್ನು ಶ್ರೀಧರ ಅನ್ನುವಂಥ ಹೆಸರಿನಿಂದ ಪೂಜೆಯನ್ನು ಮಾಡಬೇಕು. ಅಹೋರಾತ್ರಿ ತುಪ್ಪದ ನಂದಾದೀಪವನ್ನು ಉರಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಕೆಲವರು ಪಂಢರಾಪುರದ ಯಾತ್ರೆಯನ್ನು ಮಾಡುವಂಥದ್ದು ಕೂಡ ಇದೆ. ಅದರಲ್ಲೂ ಕಾಲು ನಡಿಗೆಯಲ್ಲೇ ಇಲ್ಲಿಂದ ಮಹಾರಾಷ್ಟ್ರದಲ್ಲಿರುವಂಥ ಪಂಢರಾಪುರಕ್ಕೆ ಹೋಗಿ ಬರುವಂಥ ಭಕ್ತರು ಕೂಡ ಇದ್ದಾರೆ. ಅದರಲ್ಲೂ ಈ ವಾರಕರಿ ಅನ್ನುವಂಥ ಸಂಪ್ರದಾಯದವರು, ಇವರು ವಿಠ್ಠಲನ ಭಕ್ತರಿವರು. ಇವರು ವೈಷ್ಣವ ಸಂಪ್ರದಾಯದಲ್ಲಿರುವಂಥ ಕೆಲವೊಂದು ಪ್ರಮುಖ ಅಂಶಗಳನ್ನು ಅಳವಡಿಸ್ಕೊಂಡು ಇರುವಂಥವ್ರು. ಹಾಗಾಗಿ ಈ ಸಂಪ್ರದಾಯದಲ್ಲಿ ವಾರಕರಿ ದೀಕ್ಷೆ ಪಡೆದಂತೆ ವಾರ್ಷಿಕವಾಗಿ, ಅರ್ಧವಾರ್ಷಿಕವಾಗಿ ಹೀಗೆ ದೀಕ್ಷೆ ಪಡೆದಂಥವರು ಪಂಢರಾಪುರ ಯಾತ್ರೆಯನ್ನು ಮಾಡ್ತಾರೆ. ಈ ಯಾತ್ರೆಯನ್ನು ಕಾಲ್ನಡಿಗೆಯಲ್ಲಿ ಮಾಡಿದ್ರೆ ಶಾರೀರಿಕವಾಗಿ ಒಂದು ತಪಸ್ಸು ಮಾಡಿದಂತಾಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಡೆದೇ ಹೋಗುವಂಥದ್ದು ಇದೆ. ವರ್ಷದ 24 ಏಕಾದಶಿಗಳಲ್ಲಿ ಆಷಾಢ ಏಕಾದಶಿಯ ಮಹತ್ವ ತುಂಬ ವಿಶೇಷವಾಗಿರುವಂಥದ್ದು. ಆ ತಿಥಿಯಂದೇ ಏಕಾದಶಿ ದೇವಿಯ ಉತ್ಪತ್ತಿ ಆಯಿತು ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಈ ಆಷಾಢ ಮಾಸದ ಸಂದರ್ಭ ತುಂಬ ಪ್ರಶಸ್ತವಾಗಿರುವಂಥದ್ದು. ಇನ್ನು ಈ ತಿಥಿಯಿಂದ ಚಾತುರ್ಮಾಸ್ಯ ಆರಂಭ ಆಗುತ್ತೆ. ಅದೇ ದಿನ ಶ್ರೀ ವಿಷ್ಣು
ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಪವಡಿಸಿ ಯೋಗ ನಿದ್ರೆಯಲ್ಲಿ ಲೀನವಾಗ್ತಾನೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ಆಷಾಢ ಮಾಸದಲ್ಲಿ ದೇವತೆಗಳ ತತ್ವಗಳು ಅಪ್ರಕಟ ರೂಪದಲ್ಲಿ ಜಾಸ್ತಿ ಇರುತ್ತೆ. ವಾಯುಮಂಡಲದಲ್ಲಿ, ಬ್ರಹ್ಮಾಂಡ ಮಂಡಲದಲ್ಲಿ, ಹಾಗೆ ಭೂಮಿಯ ಮೇಲೆ ಹಸಿರು ಶಕ್ತಿಗಳ ಪ್ರಾಬಲ್ಯ ಹೆಚ್ಚಾಗುತ್ತೆ. ಇದರ ಪರಿಣಾಮ ಭೂಮಿಯ ಮೇಲಿರುವಂತಹ ಸಜೀವ ಸೃಷ್ಟಿ ತೊಂದರೆಗೆ ಒಳಗಾಗುತ್ತೆ. ಆಷಾಢ ಶುಕ್ಲ ಏಕಾದಶಿಯ ದಿನ ಉಪವಾಸ, ಪೂಜಾ ವಿಧಿವಿಧಾನಗಳನ್ನು ಅನುಸರಣೆ ಮಾಡೋದ್ರಿಂದ ಜೀವನದ ಮೇಲಾಗುವಂತಹ ಕೆಟ್ಟ ಶಕ್ತಿಗಳ ಆಕ್ರಮಣವನ್ನು ತಡೆಯಬಹುದು. ಇದು ಸಾಧ್ಯವಾಗಿದೆ. ಹಾಗೆ ಆಷಾಢ ಶುಕ್ಲ ಏಕಾದಶಿಯ ದಿನ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡಿ ಅವನನ್ನು ಪೂಜೆ ಮಾಡಿ ಇದರಿಂದ ಕೆಟ್ಟ ಶಕ್ತಿಗಳಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇದು ನಿಮಗೆ ವಾಸ್ತುವಿನ ರಕ್ಷಣೆಯನ್ನು ಕೂಡ ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂತಹ ವಿವರಗಳನ್ನು ತಿಳ್ಕೊಳ್ಳೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಹಠಾತ್ತಾಗಿ ಬದಲಾವಣೆಗಳು ಉಂಟಾಗುವಂಥದ್ದು, ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ನೀವಾಗಿ ತಂದುಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರು ನೀಡುವಂಥ ಒಂದು ಸಮಸ್ಯೆ ನಿಮ್ಮನ್ನು ಭಾರಿ ಘಾಸಿಗೊಳಿಸುತ್ತೆ, ಅಂದರೆ ನಿಮ್ಮನ್ನು ಹೆಚ್ಚು ಬಾಧಿಸುತ್ತೆ ಅದು. ಹಾಗಾಗಿ ಈ ದಿನ ವಿವಾದಗಳು ಉಂಟಾದಾಗ ಮನಸ್ಸಿಗೆ ತುಂಬ ಕಸಿವಿಸಿ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ವ್ಯವಹಾರದಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ಕಮಿಟ್ಮೆಂಟನ್ನು ಆದಷ್ಟು ಕಡಿಮೆ ಇಟ್ಕೊಳ್ಳಿ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡ ಇರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಮೂಡುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ತಾಯಿಯವರಿಂದ ವಿಶೇಷವಾಗಿ ಸಹಕಾರ ನಿಮಗೆ ಸಿಕ್ಕತ್ತೆ, ಹಣಕಾಸಿನ ನೆರವು ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನ ನೀವು ಯೋಜಿಸಿದ ರೀತಿಯಲ್ಲಿ ಕೆಲಸಗಳಾಗಲ್ಲ, ಅದರಲ್ಲೂ ಮಿಶ್ರ ಫಲಗಳು ನಿಮಗೆ ಸಿಕ್ಕೋದ್ರಿಂದ ಕೆಲಸಗಳನ್ನು ಮತ್ತೆ ಮತ್ತೆ ಆರಂಭ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರಬಹುದು. ಇನ್ನು ಈ ದಿನ ನಿಮ್ಮ ಮನಸ್ಥಿತಿ, ಅಹಿತಕರ ಘಟನೆಗಳು ಮನಸ್ಸಿಗೆ ಕಿರಿಕಿರಿಯನ್ನು ತರುತ್ತೆ. ಆದಷ್ಟು ಈ ದಿನ ಹೊಂದಾಣಿಕೆಯ ಮೂಲಕ ನಿಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ತುಂಬ ಸಂತೋಷ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತೆ. ಇನ್ನು ನಿಮ್ಮ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ತುಂಬ ಸೌಹಾರ್ದತೆಯಿಂದ ಇರ್ತೀರಿ. ಬಹಳ ದಿನಗಳಿಂದ ಸಾಧನೆ ಮಾಡಲಿಕ್ಕೆ ಆಗಿಲ್ಲದಂತಹ ಒಂದು ಕೆಲಸವನ್ನು ಈ ದಿನ ಕೈಗೊಳ್ಳುವಂಥದ್ದು, ಅದನ್ನು ಪೂರ್ಣಗೊಳಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಹೊಸ ವ್ಯವಹಾರಗಳು, ಹೊಸ ಒಪ್ಪಂದಗಳು, ಹೊಸ ವ್ಯಕ್ತಿಯ ಪರಿಚಯಗಳು ಆಗುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಶುಭ ಕಾರ್ಯದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಇರಾದೆ ಇದೆ, ಪೂರ್ವ ಸಿದ್ಧತೆ ಇದೆ. ಹಾಗೆ ನಿಮ್ಮ ಸಂಗಾತಿಯ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವರನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನವೊಲಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ವ್ಯವಹಾರಗಳಲ್ಲಿ ಈ ದಿನ ಒಳ್ಳೆ ಲಾಭ ಇದೆ. ಇನ್ನು ಉದ್ಯೋಗಿಗಳಿಗೆ ತುಂಬ ಪ್ರೋತ್ಸಾಹಗಳು ದೊರೆಯುವಂಥ ಸಂದರ್ಭ ಇದು. ಯಾವುದೋ ಒಂದು ಮೋಟಿವೇಶನ್ ನಿಮ್ಮನ್ನು ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿಸುವಂತೆ ಮಾಡುತ್ತೆ. ಹಾಗೆ ಕೈಯಲ್ಲಿರುವಂಥ ಕೆಲಸವನ್ನು ಸಕಾಲದಲ್ಲಿ ಪೂರ್ತಿ ಮಾಡ್ತೀರಿ, ಇದರಿಂದ ಮನಸ್ಸಿಗೆ ಸಮಾಧಾನ. ನಿಮ್ಮ ಉಚ್ಚ ಸಾಮಾಜಿಕ ಸ್ಥಾನಮಾನ ಏನಿದೆ ಅದನ್ನು ಬಳಸ್ಕೊಳ್ತೀರಿ. ಆ ಇನ್ಫ್ಲೂಯೆನ್ಸನ್ನು ಕೆಲವೊಂದು ಕೆಲಸಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಮಾತನ್ನು ಸ್ವಲ್ಪ ಕಡಿಮೆ ಮಾಡಿ ಕೆಲಸವನ್ನು ಹೆಚ್ಚು ಮಾಡಿದ್ರೆ ನೀವು ಅಚ್ಚುಮೆಚ್ಚಿನ ವ್ಯಕ್ತಿಯಾಗ್ತೀರಿ. ಹಾಗೆ ಈ ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ನಿಮಗೆ ಅಲ್ಪ ಸ್ವಲ್ಪ ತೊಂದರೆಗಳನ್ನು ನೀಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಮೊದಲು ಅದರ ನಿವಾರಣೆಗೆ ಕ್ರಮ ವಹಿಸಿ ನಂತರ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು
ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ಕುಟುಂಬ ಸ್ಥಾನ, ಇಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ನಿಮ್ಮ ಮಾತಿನ ಭರಾಟೆಯಲ್ಲೇ ಕೆಲವರಿಗೆ ನೋವುಂಟಾಗುವಂಥದ್ದು ಇದೆ. ಕೆಲವೊಮ್ಮೆ ಚುಚ್ಚು ಮಾತುಗಳನ್ನು ಆಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ಈ ದಿನ ಸಂಸಾರದಲ್ಲಿ ಸ್ವಲ್ಪ ಹದ ತಪ್ಪುವಂಥ ಸಾಧ್ಯತೆ ಇರುತ್ತೆ, ಮನಸ್ತಾಪಗಳು ಆಗುವಂಥದ್ದು ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಣವನ್ನು ಈ ದಿನ ಆದಷ್ಟು ಲೆಕ್ಕಾಚಾರದಲ್ಲೇ ಖರ್ಚು ಮಾಡಬೇಕಾಗತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ ಮಾನಸಿಕವಾಗಿ ಕ್ಷೋಭೆ ಉಂಟಾಗಿದ್ರೆ, ಮನಸ್ಸಿಗೆ ಒತ್ತಡ ಇದ್ದರೆ ಆದರೆ ಅದನ್ನು ತಿಳಿಯಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಕಾರ್ಯಕಾರಣ ಸಂಬಂಧವನ್ನು ಕಂಡುಹಿಡ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ತುಂಬ ಉತ್ತಮ. ಇನ್ನು ಈ ದಿನ ಒಂದು ನಿರ್ಣಾಯಕವಾದಂತಹ ಒಂದು ಸಂದರ್ಭ ಇದೆ. ಅಂಥ ಒಂದು ಸಮಯದಲ್ಲಿ ನಿಮ್ಮ ಸ್ನೇಹಿತರಿಂದ ಒಳ್ಳೆಯ ಸಹಾಯ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರ ಜೊತೆನೇ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ನೆರೆಹೊರೆಯವರಾಗಲಿ, ನಿಮ್ಮ ಹಿತಶತ್ರುಗಳಾಗಲಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ವಿಚಾರವನ್ನು ಆಮೂಲಾಗ್ರವಾಗಿ ನೀವು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬದ ವಾತಾವರಣ ಸಂತೋಷದಿಂದ ಏನೋ ಇರುತ್ತೆ, ಆದರೆ ನೀವು ಮಾತ್ರ ಕುಟುಂಬದ ಹೊರಗೆ ಇರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಏಕಾಂಗಿಯಾಗಿರಬೇಕು ಅಂತ ಹೇಳಿ ಬಯಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗೆ ಬಂದಂತೆ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದೆ. ಆದರೆ ಈ ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹು ಫಲಗಳನ್ನು ಕಾಣುವಂಥ ಸಂದರ್ಭ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ರಾಶಿಯ ಅಧಿಪತಿ ಬೇರೆ. ಹಾಗಾಗಿ ಮನಸ್ಸಿಗೆ ಏನೋ ಒಂದು ರೀತಿಯ ಉಲ್ಲಾಸ, ಏನೋ ಒಂದು ಲವಲವಿಕೆ ಇರುತ್ತೆ. ಹಾಗೆ ಮಾನಸಿಕವಾಗಿ ಈ ದಿನ ತುಂಬ ಸಪೋರ್ಟಿವ್ ಆಗಿ ಇರ್ತೀರಿ. ಅಂದರೆ ಬೇರೆಯವರಿಗೆ ನಿಮ್ಮ ಒಂದು ಸಹಾಯ ಸಹಕಾರಗಳು ಬೇಕು ಅಂದರೂ ಕೂಡ ನೀವು ಮುಂದೆ ಇರ್ತೀರಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ನಿರೀಕ್ಷೆ ಮಾಡಿದಂತಹ ಒಂದು ಸಪೋರ್ಟ್ ಕೂಡ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಉತ್ತಮವಾದಂತಹ ಪ್ರಗತಿಯ ಹಾದಿಯಲ್ಲಿರುತ್ತೆ. ಹಾಗೆ ಈ ದಿನ ನಿರಾಶೆಯನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮಗೆ ತೀರಾ ಬೇಕಾದಂತಹ ಸ್ನೇಹಿತರ ಒಡನಾಟ ಈ ದಿನ ಹೆಚ್ಚು ಲವಲವಿಕೆಯನ್ನು ಕೂಡ ತರುತ್ತೆ. ಹಾಗೆ ಈ ದಿನ ಮನೆಯ ಹೊರಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮನೆಯ ಒಳಗೆ ಕಂಪ್ಯಾಟಬಿಲಿಟಿ ಚೆನ್ನಾಗಿದೆ, ಹೊಂದಾಣಿಕೆ ಚೆನ್ನಾಗಿದೆ. ಆದರೆ ಮನೆಯ ಹೊರಗೆ ಈ ದಿನ ಸ್ವಲ್ಪ ಮೃದು ಧೋರಣೆಯನ್ನು ತಾಳಬೇಕಾಗುತ್ತೆ. ಅಲ್ಲಿ ಕಠಿಣವಾದ ಮಾತುಗಳನ್ನು ಆಡುವಂಥದ್ದಾಗಲಿ ಅಥವಾ ವ್ಯರ್ಥವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ವಿಶೇಷವಾಗಿ ಪ್ರಯಾಣವನ್ನು ನೀವು ಮುಂದೂಡುವಂಥ ಒಂದು ವಿಚಾರ ಏನಿದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಏಕೆಂದರೆ ಈ ದಿನದ ಪ್ರಯಾಣದಲ್ಲೂ ಕೂಡ ನೀವು ಹೆಚ್ಚು ಲಾಭವನ್ನು ಪಡ್ಕೊಳ್ತೀರಿ. ಆದರೆ ಹತ್ತಿರದ ಪ್ರಯಾಣ ಇರಲಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಆಗ ನಿಮ್ಮ ಒಂದು ಕೆಲಸ ಕಾರ್ಯಗಳು ಚಟುವಟಿಕೆಗಳು ಬಹಳ ಸರಾಗವಾಗಿ ನಡೆಯುತ್ತೆ. ಹಾಗಾಗಿ ಮನಸ್ತಾಪಗಳಾಗದಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದುಬಿಟ್ರೆ ಮಾನಸಿಕವಾಗಿ ಏನೋ ಒಂದು ಒತ್ತಡ ಇರುತ್ತೆ. ಮಾನಸಿಕವಾಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಉತ್ಸಾಹ ಇರಲ್ಲ. ಹಾಗಾಗಿ ಬೇರೆಯವರ ಮೋಟಿವೇಶನ್ನಿಂದ ಮಾತ್ರ ಕೆಲಸಗಳು ಸಾಧ್ಯ ಆಗುತ್ತೆ ನಿಮಗೆ. ಇನ್ನು ಈ ದಿನದಲ್ಲಿ ಆರೋಗ್ಯದ ವಿಚಾರದಲ್ಲಿ ತುಂಬ ನಿರ್ಲಕ್ಷ್ಯ ವಹಿಸುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ಹಾಸಿಗೆ ಹಿಡಿಯುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸ್ವಲ್ಪ ಲವಲವಿಕೆಯಿಂದ ಇರಿ, ವೈದ್ಯರನ್ನು ಭೇಟಿ ಮಾಡಿ
ವೈದ್ಯರು ಹೇಳುವಂಥ ಮದ್ದುಗಳೇನಿದೆ, ಔಷಧೋಪಚಾರ ಏನಿದೆ, ಅದನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಪ್ರಗತಿ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಮಯವಾದಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಕೆಲವೊಮ್ಮೆ ಬಿಸಿ ತುಪ್ಪ ಇರುವಂಥ ಸಂದರ್ಭ ಕೂಡ, ಅಂದರೆ ಯಾವುದನ್ನು ನಿಭಾಯಿಸಲಿಕ್ಕೂ ಕೂಡ ಕಷ್ಟ ಸಾಧ್ಯವಾಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ದೂರದ ಪ್ರಯಾಣದ ಸೂಚನೆಗಳೇನಾದರೂ ಇದ್ದರೆ ಆದಷ್ಟು ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಮಾನಸಿಕ ಕ್ಷೋಭೆಗೆ ಒಳಗಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಾನಸಿಕ ಒತ್ತಡಗಳು ಇರುವಂಥದ್ದು. ಹಾಗೆ ಈ ಪ್ರಕೃತಿಯಲ್ಲಿ ಬಹಳ ವಿಶೇಷವಾಗಿ ನೀವು ಆನಂದಿಸುವಂಥ ಕ್ಷಣಗಳು, ನೀವು ಖುಷಿ ಪಡುವಂಥ ವಿಚಾರಗಳು ಬಹಳಷ್ಟಿದೆ. ಅದರ ಬಗ್ಗೆ ಈ ದಿನ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪರಿಸ್ಥಿತಿಗಳೇನಿದೆ ಅದು ನಿಮ್ಮ ಕೈ ಮೀರಿ ಹೋಗಬಾರ್ದು. ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲೇ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ಸಾಹ ಇದೆ. ಲಾಭ ಬರ್ತಾ ಇದ್ದರೆ ಯಾರಿಗೆ ತಾನ ಕೆಲಸ ಮಾಡಲಿಕ್ಕೆ ಮನಸ್ಸಾಗಲ್ಲ. ಅಂಥ ಒಂದು ಮನಸ್ಥಿತಿಯಲ್ಲಿ ಈ ದಿನ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿರ್ತೀರಿ. ಕೆಲಸಗಳು ಸುಗಮವಾಗಿ ಪೂರ್ಣ ಆಗುತ್ತೆ. ಇನ್ನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ದಿನ ತುಂಬ ಒಲವು ನಿಮಗೆ. ಹಾಗಾಗಿನೇ ಬಹಳ ವಿಶೇಷ ಸಂದರ್ಭದಲ್ಲಿ ನೀವು ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡ್ತೀರಿ, ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನದ ಉದ್ಯೋಗದ ಪ್ರಯತ್ನಗಳು ನಿಮಗೆ ಯಶಸ್ವಿಯಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೆ ಧನಲಾಭ ಉಂಟಾಗುವಂಥದ್ದು ಇದೆ. ಏಕೆಂದರೆ ಅವರ ಸಹಕಾರದಿಂದ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಕ್ಕತ್ತೆ. ಹಾಗೆ ಕೆಲಸ ಕಾರ್ಯಗಳು ಕೂಡ ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡ್ತೀರಿ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ಯಾವುದೇ ಒಂದು ವ್ಯವಹಾರಗಳಲ್ಲಿ ನೀವು ಎಲ್ಲವನ್ನೂ ಕೂಡ ಲಾಭದ ದೃಷ್ಟಿಯಿಂದಲೇ ನೋಡಬಾರ್ದು. ಕೆಲವೊಮ್ಮೆ ಮನುಷ್ಯತ್ವ ಬೇಕು, ಮನುಷ್ಯರು ಬೇಕು. ಅಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ರಿವೈಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದಶಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕರ್ಮಸ್ಥಾನ ಇದು, ಉದ್ಯೋಗ ಸ್ಥಾನ ಇದು. ಹಾಗಾಗಿನೇ ಈ ಉದ್ಯೋಗಿಗಳಿಗೆ ಈ ದಿನ ಸ್ವಲ್ಪ ಒತ್ತಡಗಳು ಇರುತ್ತೆ. ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಲೇಬೇಕು. ಹಾಗೆ ನೀವು ನಿರೀಕ್ಷೆ ಮಾಡಿದಂತಹ ಸನ್ನಿವೇಶ ನಿಮಗೆ ಸಿಕ್ಕದೇ ಇರೋದರಿಂದ ಇರುವಂಥ ಸನ್ನಿವೇಶಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದ ಪ್ರಯತ್ನಗಳೇನಿದೆ ಅದು ಕೂಡ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ಹೊಸ ಪರಿಚಯಗಳು ಹೆಚ್ಚಾಗುವಂಥದ್ದು ಇದೆ. ಜೊತೆಗೆ ಅವರಿಂದ ನಿಮಗೆ ಬೇಕಾದಂಥ ಸಹಾಯ ಸಹಕಾರಗಳನ್ನು ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಕೊಡಿಸುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ಲಾಭ ಅನ್ನುವಂಥದ್ದು ಇದೆ. ಅಲ್ಪ ಪ್ರಮಾಣದ ಲಾಭ ಆದರೂ ಕೂಡ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ಕಣ್ಣಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಅದನ್ನು ಆದಷ್ಟು ಬೇಗ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನಿಮ್ಮ ಕೆಲಸದ ವಿಚಾರದಲ್ಲಿ ತಪ್ಪು ಗ್ರಹಿಕೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ. ಇದರಿಂದ ಮಾನಸಿಕವಾಗಿ ವ್ಯಾವಹಾರಿಕವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ಯೋಗ್ಯತೆಯ ಮೇಲೆ ನೀವು ನಂಬಿಕೆಯನ್ನು ಇಟ್ಟು ಕೆಲಸವನ್ನು ಮಾಡಿ, ಬೇರೆಯವರ ಆಸರೆಗೆ ಹೋಗಬೇಡಿ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲದ ವಾತಾವರಣ ಇರುತ್ತೆ. ಯಾವ ಕೆಲಸಗಳನ್ನು ಯಾವಾಗ ಆರಂಭ ಮಾಡಬೇಕು,
ಯಾವುದರಿಂದ ಈ ದಿನ ಅನುಕೂಲತೆಗಳಿದೆ ಇಂತಹ ಲೆಕ್ಕಾಚಾರದಲ್ಲೇ ಸಮಯ ಕಳೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಬಂಧು ಮಿತ್ರರಿಂದ ಸಣ್ಣ ಪುಟ್ಟ ವಿಚಾರಗಳಿಗೆ ಒತ್ತಡಗಳು ಬರುವಂಥದ್ದು, ಯಾವುದೋ ಒಂದು ಕ್ರೀಡೆಯ ಬಗ್ಗೆ, ಯಾವುದೋ ಒಂದು ವಿಚಾರದ ಬಗ್ಗೆ ಈ ದಿನ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೇ ಭಿನ್ನಾಭಿಪ್ರಾಯಗಳು ಕ್ರಾಪಪ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹಿರಿಯರ ಸಹಾಯದಿಂದ ಕೆಲವೊಂದು ಕೆಲಸಗಳನ್ನು ಪೂರ್ಣಗೊಳಿಸುವಂಥದ್ದು ಇದೆ. ಎಷ್ಟೇ ಆಗಲಿ ಹಿರಿಯರು ಅನುಭವಸ್ಥರು, ಹಾಗೆ ಕುಟುಂಬದ ಏಳು ಬೀಳುಗಳನ್ನು ಕಂಡಿರುವಂಥವರು. ಅಂಥ ಹಿರಿಯರ ಒಂದು ಆರೋಗ್ಯದ ಬಗ್ಗೆ, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಬಹಳ ಸುಲಭದ ರೀತಿಯಲ್ಲಿ ಮುಂದುವರಿಸುವಂಥ ಒಂದು ಪ್ರಯತ್ನ ಇದೆ. ಏಕೆಂದರೆ ಎಲ್ಲವನ್ನೂ ಕೂಡ ಬಹಳ ವಿಭಿನ್ನ ದೃಷ್ಟಿಕೋನದಿಂದ ನೋಡ್ತೀರಿ, ತುಂಬ ಪಾಸಿಟಿವ್ ಆಗಿರ್ತೀರಿ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಮಹತ್ವ ಇದೆ, ಒಳ್ಳೆಯ ಫಲಿತಾಂಶ ಕೂಡ ಇರುತ್ತೆ. ಹಾಗೆ ಈ ದಿನ ನೀವು ಲಾಭ ಗಳಿಸುವಂಥ ಹಿನ್ನೆಲೆಯಲ್ಲೇ ವ್ಯಾಪಾರಿ ಧರ್ಮವನ್ನು ಪರಿಶೀಲನೆ ಮಾಡುವಂಥದ್ದು ಇದೆ, ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದು, ವಾಹನದಿಂದ ಸೌಖ್ಯವನ್ನು ಬಯಸುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೀವು ವ್ಯವಹಾರಗಳನ್ನು ಮುಂದುವರಿಸಿ. ಹಾಸಿಗೆ ಇದ್ದಷ್ಟು ಮಾತ್ರ ನೀವು ಕಾಲು ಚಾಚಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ವ್ಯವಹಾರಗಳನ್ನು ಆದಷ್ಟು ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ವಾಹನದಿಂದ ಅಷ್ಟೊಂದು ನಿಮಗೆ ಸೌಖ್ಯ ಇಲ್ಲ. ಹಾಗಾಗಿ ದೂರದ ಪ್ರಯಾಣ ಅನ್ನುವಂಥದ್ದು ಏನಾದರೂ ಇದ್ದರೆ ಅದರ ಬಗ್ಗೆ ಬಹಳ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ಪ್ರಯಾಣ ನಿಮಗೆ ದೈಹಿಕ ಶ್ರಮವನ್ನು ತಂದುಕೊಡುತ್ತೆ. ಹಾಗಾಗಿ ತುಂಬ ಕಂಫರ್ಟಬಲ್ ಆಗಿರಲ್ಲ, ಏನೋ ಒಂದು ರೀತಿಯಲ್ಲಿ ಸುಸ್ತು. ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ಆದಂಥ ಹಿನ್ನಡೆ ನಿಮ್ಮ ಮನಸ್ಸನ್ನು ಘಾಸಿಗೊಳಿಸುತ್ತೆ. ಇನ್ನು ಬಂಧು ಮಿತ್ರರಿಂದ ಕೂಡ ಯಾವುದೋ ಒಂದು ವಿಚಾರಕ್ಕೆ ಒತ್ತಡ ಇರುತ್ತೆ. ಈಗಲೇ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅನ್ನುವಂಥ ಒಂದು ಒತ್ತಡ. ಹಾಗಾಗಿನೇ ಈ ದಿನ ಬಿಸಿ ತುಪ್ಪದಂತೆ ಕೆಲವು ಸನ್ನಿವೇಶಗಳು ನಿಮಗೆ ಎದುರಾಗತ್ತೆ. ಹಾಗೆ ಕೆಲವು ಕೆಲಸ ಕಾರ್ಯಗಳೇನೋ ಪೂರ್ಣ ಆಗುತ್ತೆ ನಿಮ್ಮ ಕುಟುಂಬ ಸದಸ್ಯರ ಒಂದು ನೆರವಿನಿಂದ. ಆದರೆ ಈ ದಿನ ಬಹಳ ಕಷ್ಟಕರವಾದಂತಹ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಇದು ನಿಮ್ಮ ನೆರೆಹೊರೆಯವರಲ್ಲಿ ನಿಮ್ಮ ಬಗ್ಗೆ ಇರುವಂಥ ಒಂದು ಸಾಮರ್ಥ್ಯದ ಬಗ್ಗೆ, ನಿಮ್ಮ ಶಕ್ತಿಯ ಬಗ್ಗೆ, ನಿಮ್ಮ ವಿವೇಚನೆಯ ಬಗ್ಗೆ ಮಾತಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರವನ್ನು ಕೂಡ ಬಹಳ ಉತ್ತಮ ರೀತಿಯಲ್ಲಿ ನೀವು ಸಾಧಕ ಬಾಧಕಗಳನ್ನು ನೋಡಬೇಕಾಗತ್ತೆ. ಎಲ್ಲವನ್ನು ಕೂಡ ಸಾರಾಸಗಟಾಗಿ ನಂಬಬಾರದು. ಹಾಗೆ ಈ ದಿನ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ಅಭ್ಯಾಸವನ್ನು ಮಾಡಬೇಕು. ನಿಮ್ಮ ಅಭ್ಯಾಸದಲ್ಲಿ ಒಳ್ಳೆಯ ಫಲಿತಾಂಶಗಳೇನೋ ಸಿಕ್ಕತ್ತೆ. ಆದರೆ ಈ ಓಡಾಟ, ಪ್ರಯಾಣ, ಈ ಸ್ನೇಹಿತರ ಜೊತೆಯಲ್ಲಿ ಎಲ್ಲೋ ಮೋಜು ಮಸ್ತಿ ಇತ್ಯಾದಿ ವಿಚಾರಗಳೇನಿದೆ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಯಾವುದೋ ಒಂದು ರೀತಿಯಲ್ಲಿ ಉತ್ತಮವಾದಂಥ ಮನಸ್ಸನ್ನು ನಿಮಗೆ ಕೊಡ್ತಾನೆ. ಹಾಗೆ ಈ ದಿನ ಹೆಚ್ಚು ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಒಂದೆರಡು ತಪ್ಪುಗಳಿಂದ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ನೆನಪಿನ ಶಕ್ತಿಗೆ ಒಂದು ಸವಾಲು. ಏಕೆಂದರೆ ಕೆಲವೊಂದು ಅಮೂಲ್ಯವಾದಂಥ ದಾಖಲೆ ಪತ್ರಗಳನ್ನು ಎಲ್ಲೋ ಇಟ್ಟು ಮರೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಅದಕ್ಕಾಗಿ ಹುಡುಕಾಟ ಮಾಡುವಂಥದ್ದು, ಅದಕ್ಕಾಗಿ ಕೆಲವರ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಆದಾಯ ಏನೋ ಉತ್ತಮವಾಗಿದೆ, ಆದರೆ ಖರ್ಚಿನ ಬಾಬ್ತು ವಿಪರೀತವಾಗಿ ಇರುತ್ತೆ. ಇನ್ನು ವ್ಯವಹಾರಗಳಲ್ಲಿ ಹೂಡಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ತಜ್ಞರ ನೆರವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ.
ಹಾಗೆ ಈ ದಿನ ಅಪರಿಚಿತವಾದಂತಹ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕುವಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ಹಾಗಾಗಿ ನಿಮಗೆ ಯಾವುದು ವಿಚಾರ ಗೊತ್ತಿದೆ, ಯಾವ ದಾರಿ ಗೊತ್ತಿದೆ, ಯಾವ ಒಂದು ವಾಹನದ ಒಂದು ಪರಿಚಯ ಇದೆ, ಇಂಥದ್ರಲ್ಲೇ ನೀವು ಈ ದಿನ ಕ್ರಮಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಮನೆಯ ಹೊರಗೂ ಕೂಡ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ. ಪರೋಪಕಾರ ಮನೋಭಾವ ಎಲ್ಲೆಡೆ ಕೇಳಿ ಬರುವಂಥ ಒಂದು ಸಾಮಾನ್ಯವಾದ ಮಾಹಿತಿ ಅದು. ಇನ್ನು ಈ ದಿನದಲ್ಲಿ ನಿಮ್ಮ ಹೂಡಿಕೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಸ್ತ್ರೀಯರು ಮಾಡಬೇಕಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಮುತುವರ್ಜಿಯಿಂದ ಇರಿ. ಯಾಕೆಂದರೆ ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಈಗಾಗಲೇ. ಅಂತಹ ಶತ್ರುಗಳನ್ನು ದೂರ ಇಡಬೇಕು ಅಂದರೆ ಸ್ವಲ್ಪ ಅಲರ್ಟಾಗೇ ಇರಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಮನಸ್ಸಿಗೆ ಈ ದಿನ ಸಮಾಧಾನ. ಹಾಗೆ ನಿರೀಕ್ಷಿತ ಮಟ್ಟದಲ್ಲಿ ಕೆಲವು ಮಿತ್ರರನ್ನು ಭೇಟಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳು ತುಂಬ ಸಂತೋಷದಾಯಕವಾಗಿರುತ್ತೆ. ಯಾರನ್ನೋ ಒಬ್ಬರನ್ನು ಮೆಚ್ಚಿಸಲಿಕ್ಕೆ ಈ ದಿನ ತುಂಬ ಕಸರತ್ತು ಪಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನೀವು ಹಣಕಾಸಿನ ವಿಚಾರಗಳು ಬಂದರೆ ಬಹಳ ವಿಚಾರ ಮಾಡಬೇಕು. ಕೂಲಂಕುಷವಾಗಿ ಪರಿಸ್ಥಿತಿಯನ್ನು ನೀವು ತಿಳಿಗೊಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಬಹಳ ದಿನಗಳಿಂದ ನೆನೆಗೆ ಉದಿಗೆ ಬಿದ್ದಂತಹ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಸಹಾಯವನ್ನು ಕೂಡ ಮಾಡ್ತಾರೆ. ಅಂತಹ ಕೆಲಸಗಳನ್ನು ಆದಷ್ಟು ಪ್ರಿಯಾರಿಟಿಯಲ್ಲಿ ಬೇಗ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಸ್ವಪಕ್ಷಪಾತ ಅಥವಾ ನಿಮ್ಮ ಒಂದು ವಿಚಾರಧಾರೆಯೇ ಪ್ರಮುಖ ಆಗಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ, ಅದರಿಂದ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ಕೆಲವೊಮ್ಮೆ ಬೇಸರವನ್ನು ತರಿಸ್ಬೋದು, ಕೆಲವೊಮ್ಮೆ ಆಸಕ್ತಿಯನ್ನು ಕೂಡ ಮೂಡಿಸ್ಬೋದು. ಹಾಗಾಗಿ ಈ ದಿನ ದ್ವಂದ್ವತೆಗಳಿರುವಂಥ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತುಂಬ ನಿರಾಸೆ ಇರುತ್ತೆ. ಹಾಗಾಗಿನೇ ಯಾವುದೇ ಒಂದು ವಿಚಾರವನ್ನು ಹೆಚ್ಚು ನಿರೀಕ್ಷೆಯಲ್ಲಿ ನೀವು ಇರಬೇಡಿ. ಅಂದರೆ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರಬೇಕು, ಆದರೆ ಫಲಿತಾಂಶಗಳನ್ನು ಕಾಣಲೇಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇರಬಾರ್ದು. ಹಾಗಾಗಿ ಈ ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ನಮ್ಮ ಕೆಲಸಗಳನ್ನಷ್ಟೇ ನಾವು ಮುಂದುವರಿಸಬೇಕು ಅನ್ನುವಂಥದ್ರ ಮೇಲೆ ನಂಬಿಕೆ ಇಟ್ಟು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ರುದ್ರದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವೀರಭದ್ರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇದರಿಂದ ಮನಃಶಾಂತಿ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳಲ್ಲೇ ಆರಂಭಿಕ ಅಡೆತಡೆಗಳು ಇರುತ್ತೆ. ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ಬಾಧೆ. ಆದರೆ ಈ ದಿನ ಆತ್ಮವಿಶ್ವಾಸದಿಂದ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಕೆಲಸದಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಿಸಬೇಕಾಗತ್ತೆ. ಇನ್ನು ಪ್ರಮುಖವಾದಂತಹ ಯೋಜನೆಗಳಲ್ಲಿ ನಿಮ್ಮ ಕಾರ್ಯಶೀಲತೆ ಎಷ್ಟಿದೆ, ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆ ಅನ್ನೋಂಥದ್ದನ್ನು ನೀವು ತೋರಿಸಬೇಕು. ಅದನ್ನು ಗುರುತಿಸುವಂಥ ಒಂದು ಪ್ರಯತ್ನ ಕೂಡ ಆಗತ್ತೆ ಈ ದಿನ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ವ್ಯವಹಾರ ಇರಲಿ, ಅದರಲ್ಲಿ ಶಾಂತಿ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ಹಾಗೆ ಈ ದಿನ ಸ್ವಲ್ಪ ಕೋಪ ತಾಪಗಳು ಕೂಡ ಜಾಸ್ತಿ ಇರುವಂಥದ್ದು ಇರುತ್ತೆ. ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲಾಂದರೆ ಆ ಕೋಪವೇ ಮನಸ್ತಾಪಕ್ಕೆ ಕಾರಣವಾಗುವಂಥ ಒಂದು ಸಂದರ್ಭ ಇದೆ. ಇನ್ನು ಈ ದಿನ ಆಟೋಟ ಸ್ಪರ್ಧೆಗಳಿಗೆ ಭಾಳ ವಿಶೇಷವಾಗಿ ಮನ್ನಣೆ ಸಿಕ್ಕತ್ತೆ. ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿದ್ದರೆ, ಯಾವುದೇ ಆಟದಲ್ಲಿದ್ದರೆ ಅಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಪ್ರಗತಿಯ ಹಾದಿ ಏನೋ ಮುಂದುವರಿತಾ ಇರುತ್ತೆ, ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಎಡವಟ್ಟುಗಳಿಂದ ಪರಿಸ್ಥಿತಿ ಹಿನ್ನಡೆಯನ್ನು ಕಾಣುತ್ತೆ. ಹಾಗಾಗಿ ಈ ದಿನ ನೀವು ತುಂಬ ಅಲರ್ಟಾಗಿದ್ದಷ್ಟು ಕೂಡ ಉತ್ತಮ. ಆರೋಗ್ಯ ನೋಡಿಕೊಳ್ಳಿ, ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ.
ಹಾಗೆ ನಿಮ್ಮ ಒಂದು ಕಾರ್ಯಕ್ಷೇತ್ರ ಏನಿದೆ ಅದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆಸಕ್ತಿಯಿಂದ ಕೆಲಸವನ್ನು ಮುಂದುವರಿಸಿ ಭಗವಂತ ಫಲಾಫಲಗಳನ್ನು ಕೊಡಲಿಕ್ಕೆ ನಿಮಗೆ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡಿಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.